ಹೇ ಗಾಯ್ಸ್, ಇದು ನಮ್ಮ ಅಣ್ಣನ ಮದುವೆ ದಿನದ್ದು ಲಾಗ್ ಆಗಿರುತ್ತೆ. ಮದುವೆ ಬಂದು ನಮ್ಮ KR ನಗರದಲ್ಲೇ ಇರೋ ಬಸವೇಶ್ವರ ಬ್ಲಾಕಲ್ಲಿರೋ ಬಸವೇಶ್ವರ ದೇವಸ್ಥಾನದಲ್ಲಿ ಆಗಿದ್ದು. ಮತ್ತು ಇವಾಗ ಟೈಮ್ ಬಂದು ಬೆಳಗ್ಗೆ 7 ಗಂಟೆ ಆಗಿದೆ. ಈ ಟೈಮಲ್ಲಿ ನಾನು ಮನೇಲಿದ್ದೆ ಆ್ಯಕ್ಚುಲಿ. ಆಮೇಲೆ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ನಮ್ಮ ಅಣ್ಣಂಗೆ ನಾನು ಒಡಹುಟ್ಟಿನ ಗಡಿಗೆ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಕಾಲ್ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಸೊ ನಾನು ಇವಾಗ ಇನ್ನೂ ರೆಡಿ ಕೂಡ ಆಗಿರಲಿಲ್ಲ. ಆವಾಗ ಯಾವುದೋ ಒಂದು ಸ್ಯಾರಿ ಹಾಕ್ಕೊಂಡು 7 ಗಂಟೆಗೆ ಬಂದೆ. ಇಲ್ಲಿ ಸ್ವಲ್ಪ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಾನು ಮನೆಗೆ ಹೋಗೋಷ್ಟು ಒಳಗಡೆ 7:15 ಆಗಿಬಿಡ್ತು. ಸೊ ನನಗಂತೂ ರೆಡಿ ಆಗೋಕ್ಕೆ ಟೈಮೇ ಇರಲಿಲ್ಲ. ಆವಾಗ ಮತ್ತೆ 7:15ಗೆ ಹೋಗ್ಬಿಟ್ಟು ನಾನು ಬೇರೆ ಇನ್ನೊಂದು ಸ್ಯಾರಿ ಚೇಂಜ್ ಮಾಡಿಕೊಂಡು ಸೀರೆಗೆ ಸ್ವಲ್ಪ ರೆಡಿ ಮಾಡಿಕೊಂಡು ಚಿಕ್ಕ ಪಾಪುಗೂ ರೆಡಿ ಮಾಡಿಕೊಂಡು ನಾನು ಬರೋಷ್ಟರೊಳಗಡೆ 8 ಗಂಟೆ ಆಯಿತು. ಸೊ ನಾನು 8 ಗಂಟೆಗೆ ಬರೋಷ್ಟೊತ್ತಿಗೆ ಇವರೆಲ್ಲ ಈ ದೇವಸ್ಥಾನದಲ್ಲಿ ಅಂದರೆ ಮಲೆ ಮಹದೇಶ್ವರ ದೇವಸ್ಥಾನದ ಒಳಗಡೆ ಇದ್ದರು. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದರು. ಸೊ ಆ ಟೈಮ್ಗೆ ನಾನು ಇಲ್ಲಿಗೆ ಬಂದೆ. ಮತ್ತು ದಾರೆ ಇದ್ದಿದ್ದು ಬಂದು 8 ಗಂಟೆಯಿಂದ 9 ಗಂಟೆ ತನಕ. ಸೊ ಇಲ್ಲಿ ಸ್ವಲ್ಪ ನಮಗೆ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಾದ್ಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಇವಾಗ ನಮ್ಮ ಕಡೆ ಹೆಂಗೆ ಅಂದರೆ ತಾಲಿ ಕಟ್ಸೋಕ್ಕಿಂತ ಮುಂಚೆ ಹುಡುಗ ಮತ್ತು ಹುಡುಗಿಗೆ ಹತ್ರದವ್ರು ಇರ್ತಾರಲ್ಲ, ಅವರು ಎಲ್ಲರೂ ದಾರೆ ಎರಿತಾರೆ. ಸೊ ಇವಾಗ ಹುಡುಗಿ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ, ಹಾಗೆ ದೊಡ್ಡಪ್ಪ ದೊಡ್ಡಮ್ಮಂದಿರು ಯಾರೆಲ್ಲ ಇರ್ತಾರಲ್ವ, ಸೊ ಅವರೆಲ್ಲ ಫಸ್ಟು ದಾರೆ ಎರೆದು ಬಿಡ್ತಾರೆ. ಆಮೇಲೆ ತಾಲಿ ಕಟ್ಸಿ ಮಿಕ್ದವರೆಲ್ಲ ನೆಕ್ಸ್ಟು ದಾರೆ ಎರಿತಾರೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಅಂದರೆ ಈ ಮದುವೆಗೆ ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದ್ದು, ಯಾಕೆ ಅಂದರೆ ರಿಸೆಪ್ಷನ್ ಗ್ರ್ಯಾಂಡ್ ಆಗಿತ್ತು, ಹಾಗಾಗಿ ಜಾಸ್ತಿ ಜನ ಯಾರಿಗೂ ಹೇಳಿರಲಿಲ್ಲ. ಸೊ ಇವಾಗ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅವರು ಬಂದು ದಾರೆ ಎರಿತಾ ಇದ್ದಾರೆ. ಫ್ರೆಂಡ್ಸ್, ಹೇಳಬೇಕು ಅಂದರೆ ನನಗೆ ಈ ಮದುವೆಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗಲಿಲ್ಲ. ನಾನು ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇಂತಿಂಥ ಟೈಮಲ್ಲಿ ಇಷ್ಟಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು. ಬಟ್ ನನಗೆ ನಾನು ನಮ್ಮ ಸಿರಿ ನಮ್ಮ ಪಾಪುನೆಲ್ಲ ಇಟ್ಕೊಂಡು ನಾನು ಇಷ್ಟು ಓಡಾಡಿದ್ದೆ ಗ್ರೇಟು ಅಂದ್ಕೋಬೇಕು. ಹಂಗಾಗಿ ಜಾಸ್ತಿ ಎಲ್ಲ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೆ ಎಷ್ಟಾಯಿತು ಅಷ್ಟು ಮಾತ್ರ ಮಾಡಿಕೊಂಡೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡೋದಕ್ಕಾಗಿತ್ತು. ದೇಹಿಮೆ ಹಾಕೊಡು ದೇವರು ಪ್ರಾರ್ಥನೆ ನಾರಾಯಣಿ ನಮೋಸ್ತುತೆ ಮಹಾಕಾಳಿ ಸ್ವರೂಪಿಣಿ. ಸೊ ಫೈನಲಿ ಇವಾಗ ಟೈಮ್ ಬಂದು 8:45 9 ಗಂಟೆ ಹತ್ತತ್ರ ಬಂತು ತಾಲಿ ಕಟ್ಸೋ ಟೈಮು. ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಅಲ್ಲಲ್ಲೇ ಫೋಟೋಗ್ರಾಫರು ವಿಡಿಯೋಗ್ರಾಫರು ಸ್ವಲ್ಪ ಸ್ವಲ್ಪ ಪೋಸಸ್ ಹೇಳಿ ಮಿಸ್ ಆಗಬಾರ್ದು ಯಾವುದೇ ಮೂಮೆಂಟು ಅಂತ ಹೇಳ್ಬಿಟ್ಟು ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಫೋಟೋಸ್ ತೆಗೆಸ್ತಾ ಇದ್ರು. 2 ಮನಸ್ಸನ್ನು ಒಂದು ಮಾಡುವುದು ಪ್ರೀತಿ, ಆದರೆ 2 ಕನಸನ್ನು ಒಂದು ಮಾಡುವುದು ಮದುವೆ ಆಗಿರುತ್ತೆ. ಸೊ ಗೈಸ್, ಈ ಜಾಗದಲ್ಲಿ ನಮ್ಮ ಅಕ್ಕ ತಂಗಿರ್ನೋ ಅಥವಾ ಅಣ್ಣ ತಮ್ಮದಿರ್ನೋ ಯಾರನ್ನಾದ್ರೂ ನೋಡೋದು ಅಂದರೆ ಒಂಥರ ಖುಷಿ ಅನ್ಸುತ್ತಲ್ವ. ಹಾಗೆ ನಮ್ಮ ಕೀರ್ತಿ ಕೂಡ ತುಂಬ ಖುಷಿಯಾಗಿದ್ದಾನೆ. ಫೈನಲಿ ತಾಳಿ ಕಟ್ಟಾಯಿತು. ಸೊ ಇವಾಗ ತಾಲಿ ಎಲ್ಲ ಕಟ್ಟಾಯಿತು. ಇನ್ನು ಮಿಕ್ದವರೆಲ್ಲ ಹಾಲು ಬಿಡ್ತಾರೆ. ನಾನಿಷ್ಟು ತನಕ ಇಲ್ಲೇ ನಿಂತಿದ್ದೆ ಅಲ್ವಾ, ಸುಮಾರು ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೊರಗಡೆ ನೋಡ್ಕೊಂಡು ಬರೋಣ ಅಂತ ಬಂದೆ. ಅಷ್ಟೊತ್ತಿಗೆ ನಮ್ಮಮ್ಮ ಮತ್ತು ನಮ್ಮಮ್ಮ ಅವ್ರ ಊರವರೆಲ್ಲ ಬಂದಿದ್ರಲ್ವ, ಅವ್ರ ಜೊತೆ ಮಾತಾಡ್ತಾ ಕೂತಿದ್ರು. ನಮ್ಮ ಪಾಪುನು ಸುಮ್ಮನೆ ಇದ್ಲು. ಹಾಗೆ ನಮ್ಮ ಸಿರಿ ನೋಡಿ ಅವ್ರ ಅಪ್ಪನ ಜೊತೆ ಹೊರಗಡೆ ಆಟಾಡ್ತಾ ಇದ್ಲು. ಇಲ್ಲಿ ನೋಡು. ಮತ್ತು ಇವಾಗ ನಮ್ಮ ಪಾಪುನ ನಾನಿಸ್ಕೊಂಡು ನಮ್ಮಮ್ಮ ಅವರು ಹಾಲು ಬಿಟ್ಟಿರಲಿಲ್ಲ, ಅದಕ್ಕೆ ಹೋಗ್ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ದೆ. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಈ ಕಡೆ ಬಂದೆ. ನಮ್ಮ ಅಕ್ಕ ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು.
ನಿಜ ಗೈಸ್ ಹೇಳ್ಬೇಕಂದ್ರೆ ಇವತ್ತು ಇವ್ರು ಇಲ್ಲ ಅಂದಿದ್ರೆ ನನಗೆ ಸರಿಯಾಗಿ ರೆಡಿನೇ ಆಗೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಾನು ಅವಾಗಲೇ ಹೇಳ್ದೆ ಅಲ್ವಾ ಮನೆಗೆ ಬರೋ ಅಷ್ಟರೊಳಗಡೆ 7:15 ಆಯಿತು ಅಂತ. ಬರೀ ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು. ಅಷ್ಟೇ ಟೈಮಲ್ಲಿ ನಾನು ಇವಳ ಹತ್ರ ಸ್ಯಾರಿ ಎಲ್ಲ ಉಡಿಸ್ಕೊಂಡು ರೆಡಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಸಿರಿಗೆಲ್ಲ ರೆಡಿ ಮಾಡಿಕೊಟ್ರು. ಹಾಗಾಗಿ ನಾನು ಅರ್ಧ ಗಂಟೆಲಿ ವಾಪಸ್ ಬರೋಕ್ಕಾಯ್ತು. ಇಲ್ಲ ಅಂದಿದ್ರೆ ಟೈಮೇ ಸಾಲ್ತಿರ್ಲಿಲ್ಲ ನನಗೆ. ಮತ್ತು ಈ ಕಡೆ ನೋಡಿ ನಮ್ಮ ಅಣ್ಣವರೆಲ್ಲ ಅಲ್ಲಿ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಈ ಕಡೆ ಬಂದೆ. ನಾನು ಬರೋಷ್ಟರೊಳಗಡೆ ಆಲ್ರೆಡಿ ಅರುಂಧತಿ ನಕ್ಷತ್ರ ಎಲ್ಲ ತೋರ್ಸಾಗಿತ್ತು. ಇನ್ನು ಬೇರೆ ಪೂಜೆ ಶಾಸ್ತ್ರ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ಮಾಡ್ತಾಯಿದ್ರು. ಸೊ ಫೈನಲಿ ಇವಾಗ ಎಲ್ಲ ರೀತಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗೀತು. ಇನ್ನೇನಿದ್ರು ಫೋಟೋಶೂಟ್ ಟೈಮು. ನಾವು ಕೂಡ ಬೇಗ ಬೇಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಪ್ರಸನ್ನ ಮತ್ತು ನಾನು ಪಾಪು ಇನ್ನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಇವರು ಇನ್ನೂ ಸ್ವಲ್ಪ ಟೈಮ್ ಇದ್ಬಿಟ್ಟು ಒಂದು 11:15 ಅನ್ನೋಂಗೆ ಮನೆ ಕಡೆ ಬಂದರು. ಸೊ ಮನೆಗೆ ಬಂದಮೇಲೆ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇತ್ತು. 12 ಗಂಟೆ ಒಳಗಡೆ ಮನೆಗೆ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮೂರಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದಾರೆ.